ವಾಲ್ಮೀಕಿ ನಿಗಮ ಹಗರಣ ತನಿಖೆಯಲ್ಲಿ ರೋಚಕ ಬೆಳವಣಿಗೆ ಆಗಿದೆ. ಎಸ್ಐಟಿ ಇಡಿ ಬಳಿಕ ಎಂಟ್ರಿ ಆಗುತ್ತಾ ಸಿಬಿಐ ತನಿಖೆಗೆ ಆಗ್ರಹಿಸಿ ಕೇಂದ್ರ ಗೃಹ ಸಚಿವರಿಗೆ ಪತ್ರ. ವಾಲ್ಮೀಕಿ ನಿಗಮ ಹಗರಣದ ತನಿಖೆಯಲ್ಲಿ ರೋಚಕ ಬೆಳವಣಿಗೆ. ಈಗಾಗಲೇ ಎಸ್ಐಟಿ ಹಾಗೂ ಇಡಿಯಿಂದ ತನಿಖೆ ಆಗ್ತಾ ಇದೆ. ಈಗ ಸಿಬಿಐ ಎಂಟ್ರಿ ಆಗುತ್ತಾ? 2 ರಾಜ್ಯಗಳಿಗೆ ಈ ಹಗರಣದಲ್ಲಿ ಲಿಂಕ್ ಇದೆ. ಬಹುಕೋಟಿ ಹಗರಣದಲ್ಲಿ ಸಿಬಿಐ ತನಿಖೆಯ ಅಗತ್ಯ ಇದೆ. ಅಮಿತ್ ಶಾಗೆ ಪತ್ರ ಬರೆದ ಸಚಿವೆ ಶೋಭಾ ಕರಂದ್ಲಾಜೆ. 187 ಕೋಟಿ ಹಗರಣದಲ್ಲಿ 2 ರಾಜ್ಯಗಳಿಗೆ ಲಿಂಕ್ ಇದೆ. ಹಾಗಾಗಿ ಸಿಬಿಐ ತನಿಖೆಯ ಅಗತ್ಯತೆ ಇದೆ ಅಂತ ಅಮಿತ್ ಶಾಗೆ ಪತ್ರ ಬರೆದಿದ್ದಾರೆ ಸಚಿವೆ ಶೋಭಾ ಕರಂದ್ಲಾಜೆ. ಶೋಭಾ ಕರಂದ್ಲಾಜೆ ಅವರು ಅಮಿತ್ ಶಾಗೆ ಬರೆದಂತಹ ಪತ್ರವನ್ನ ನೀವು ನೋಡ್ತಾ ಇದ್ದೀರಿ. ಈಗಾಗಲೇ ಈ ಹಗರಣದ ತನಿಖೆ ಆಗ್ತಾ ಇದೆ. ಎಸ್ಐಟಿ ಒಂದು ಕಡೆ ತನಿಖೆ ಮಾಡ್ತಾ ಇದೆ, ಮತ್ತೊಂದು ಕಡೆ ಇಡಿ ತನಿಖೆಯನ್ನ ಮಾಡ್ತಾ ಇದೆ. ಇದರ ನಡುವೆ ಸಿಬಿಐ ತನಿಖೆ ಆಗಬೇಕು ಅಂತ ಶೋಭಾ ಕರಂದ್ಲಾಜೆ ಅವರು ಕೇಂದ್ರಕ್ಕೆ ಪತ್ರ ಬರೆದಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣ ತನಿಖೆಯಲ್ಲಿ ಸಿಬಿಐ ಎಂಟ್ರಿ ಆಗುತ್ತಾ? ಹಾಗಾದ್ರೆ 2 ರಾಜ್ಯಗಳಿಗೆ ಇದರಿಂದ ಲಿಂಕ್ ಇದೆ. 187 ಕೋಟಿ ಹಗರಣದಲ್ಲಿ 2 ರಾಜ್ಯಗಳಿಗೆ ಲಿಂಕ್ ಇದೆ. ಹಾಗಾಗಿ ಸಿಬಿಐ ತನಿಖೆಯ ಅಗತ್ಯ ಇದೆ ಅಂತ ಲೆಟರ್ ಬರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜು, ಶೋಭಾ ಕರಂದ್ಲಾಜೆ ಅವರು ಪತ್ರ ಬರೆದಿದ್ದಾರೆ ಅನ್ನುವಂತಹ ವಿಚಾರ ಏನಿದೆ ಆ ಪತ್ರದಲ್ಲಿ? ವೀಣಾ, ಸುಮಾರು 2 ಪುಟಗಳ ಪತ್ರವನ್ನು ಕೂಡ ಬರೆದಿದ್ದಾರೆ. ಪತ್ರವನ್ನ ಬರೆದು ತನಿಖೆಗೆ ಒಂದು ನಿಷ್ಪಕ್ಷಪಾತವಾದಂತ ತನಿಖೆ ಆಗಬೇಕು ಅನ್ನುವಂತಹ ಮಾಹಿತಿಯನ್ನ ಅವರು ಉಲ್ಲೇಖ ಮಾಡಿರುವಂತದ್ದು. ಕಾರಣ ಇಷ್ಟೇ, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಕೇವಲ ಒಂದು ರಾಜ್ಯಕ್ಕೆ ಸೀಮಿತ ಆಗಿಲ್ಲ. ಇದು 2 ರಾಜ್ಯಗಳ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಸಾಕಷ್ಟು ಕಡೆ ಈ ಹಣವೂ ಕೂಡ ಹೋಗಿದೆ. ಬಾರ್ ತನಕ ಹೋಗಿದೆ ಈ ಹಣ. ಅಲ್ಲಿನ ಕಾರ್ಮಿಕರನ್ನ ಮುಟ್ಟಿದೆ. ಬೇರೆ ಬೇರೆ ರೀತಿಯಲ್ಲಿ ಈ ಹಣ ಹೋಗಿರುವ ಕಾರಣಕ್ಕೋಸ್ಕರ ಅವು ಬ್ಯಾಂಕಿಂದ ಒಂದಷ್ಟು ಮಾಹಿತಿಗಳು ಕೂಡ ಈಗ ಆಲ್ರೆಡಿ ಸಿಕ್ಕಿದೆ. ಹಾಗಾಗಿ ಇದು ಸ್ಪಷ್ಟವಾಗಿ ತನಿಖೆ ನಡೀಬೇಕು. ಮತ್ತೆ ಮೃತ ಚಂದ್ರಶೇಖರ್ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದ್ರೆ ಒಂದು ಒಳ್ಳೆಯ ತನಿಖೆ ಅಗತ್ಯ ಇದೆ. ಆ ಹಿನ್ನೆಲೆಯಲ್ಲಿ ನೀವು ಸಿಬಿಐಗೆ ವಹಿಸಬೇಕು. ಈಗ ಆಲ್ರೆಡಿ ಸಿಬಿಐ ಕೂಡ ಬ್ಯಾಂಕ್ ವತಿಯಿಂದ ವಹಿಸಲಾಗಿದೆ. ಆದ್ರೆ ಅದಕ್ಕೆ ಸರಿಯಾದಂತಹ ಸಹಕಾರ ಕರ್ನಾಟಕ ಸರ್ಕಾರದಿಂದ ಸಿಗ್ತಾ ಇಲ್ಲ. ಕೇಳಿದ ಯಾವ ದಾಖಲೆಗಳು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಹೀಗಾಗಿ ಇದರ ಜೊತೆಗೆ ಎಸ್ಐಟಿ ಅಂತ ಫಾರ್ಮ್ ಮಾಡ್ಕೊಂಡಿದ್ದಾರೆ. ಆ ಎಸ್ಐಟಿಗೆ ದಾರಿ ತಪ್ಪಿಸುವಂತ ಎಲ್ಲಾ ಕೆಲಸಗಳು ಕೂಡ ನಡೀತಾ ಇದೆ. ಪ್ರಮುಖ ಆರೋಪಿಗಳನ್ನು ಈ ತನಕವೂ ಕೂಡ ಬಂಧನ ಆಗಿಲ್ಲ ಅನ್ನುವಂಥದ್ನ ನೇರವಾಗಿ ಅವರ ಪತ್ರದಲ್ಲಿ ಉಲ್ಲೇಖಿಸಿ ಏನೇನೆಲ್ಲ ಈ ತನಕ ಆಗಿದೆ ಅದರ ಬಗ್ಗೆ ವಿವರಣೆಯನ್ನ ನೀಡುವ ಜೊತೆಗೆ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ವೀಣಾ, ಎಸ್, ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.